ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿಂದ ಟಿ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಎಲ್ಲರೂ ಕೂಡ ವಾಚ್ ಮಾಡಿ. ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಆಗಿರುತ್ತೆ. ಓಕೆನಾ. ಇನ್ನೇನು ಟಿ ಕಾಲಾಗುತ್ತೆ. ಎಲ್ರಿಗೂ ಕೂಡ ಗೊತ್ತಿದೆ ಟಿ ಕಾಲಾಗುತ್ತೆ ಅಂತ. ನೀವು ಟೆಟ್ ಆದರೂ ಪಾಸ್ ಮಾಡ್ಕೋಬೋದು, ಸಿ ಆದರೂ ಪಾಸ್ ಮಾಡ್ಕೋಬೋದು. ಇನ್ನೇನು ಶಿಕ್ಷಕರ ನೇಮಕಾತಿಗೆ ಈ ಟಿ ಅಂತೂ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟೇ ಸಲ ಪ್ರಯತ್ನ ಮಾಡಿದರೂ ಕೂಡ ಟಿ ಒಬ್ಬೊಬ್ಬರು ಪಾಸ್ ಆಗಿರಲ್ಲ. ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಈ ಸಲ ಟಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿಂದ ಸ್ಯಾಂಪಲ್ ಒಂದು 10 ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಈ 10 ವೀಡಿಯೋಸ್ ಸ್ಯಾಂಪಲ್ ವೀಡಿಯೋಸ್ ನಿಮಗಿಷ್ಟ ಆದರೆ ಟೆಟ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಓಕೆನಾ. ಇದರಲ್ಲಿ ನೋಟ್ಸ್ ಇರುತ್ತೆ, ಮತ್ತು PDF ಸಿಗುತ್ತೆ, ನೋಟ್ಸ್ದು PDF ಸಿಗುತ್ತೆ, ಮತ್ತು ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ, ಮತ್ತು ಟೆಸ್ಟ್ ಸೀರೀಸು ಕೂಡ ಇರುತ್ತೆ. ಸೊ ಹಾಗಾಗಿ ವೀಡಿಯೋಸ್ ನೋಡಿ. 10 ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಸೊ ಯಾವ ಥರ ವೀಡಿಯೋಸಲ್ಲಿ ಹೇಳ್ಕೊಟ್ಟಿರ್ತೀವೋ ಅದೇ ಥರ ಆನ್ಲೈನ್ ಕ್ಲಾಸಲ್ಲೂ ಹೇಳ್ತೀವಿ. ಓಕೆನಾ. ಹಾಗಾಗಿ ವೀಡಿಯೋಸು ಇಷ್ಟ ಆದರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ. ಮ್ಯಾಮ್ ಫೀಸ್ ಎಷ್ಟು ಅಂತ ಕೇಳೋದಾದರೆ 1300 ರುಪೀಸ್ ಇರುತ್ತೆ ಫೀಸು. ಎಷ್ಟು ಮಂತ್ಸು ಅಂತ ಹೇಳಿದರೆ 3 to 4 ಮಂತ್ಸ್ ಇರುತ್ತೆ ನಿಮ್ಮದು ಕೋರ್ಸ್ ಬಂದುಬಿಟ್ಟು. ಓಕೆನಾ. ಟೆಟ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದರೆ ಜಾಯ್ನ್ ಆಗಿ. ಇವತ್ತಿಂದ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ. ಇನ್ನು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಈ ಟಾಪಿಕ್ ಅಂತೂ ತುಂಬ ಇಂಪಾರ್ಟೆಂಟು. ಟಿಯಲ್ಲಿ ಒಂದು ಪ್ರಶ್ನೆ, ಓಕೆ, 1 ರಿಂದ 2 ಕ್ವಶನ್ನು ಈ ಟಾಪಿಕ್ ಮೇಲೆ ಇದ್ದೇ ಇರುತ್ತೆ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೋಮೋಫೋನ್, ಹೋಮೋನಿಮ್, ಹೋಮೋಗ್ರಾಫ್. ಓಕೆನಾ. ಈ 3 ಕಾನ್ಸೆಪ್ಟು ಕೂಡ ಟೆಟ್ಟಲ್ಲಿ ತುಂಬ ಇಂಪಾರ್ಟೆಂಟು, ಮತ್ತು ಇವನ್ HSTRಲ್ಲೂ ಇಂಪಾರ್ಟೆಂಟು, ಇವನ್ GPTಯಲ್ಲೂ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮಲ್ಲೂ ಕೂಡ ಇಂಪಾರ್ಟೆಂಟು. ಓಕೆನಾ. ಇದು 3 ಕನ್ಫ್ಯೂಷನಲ್ಲಿದೆ. ಓಕೆ, ನಿಮ್ಗೆ ನೋಡಿದರೆ ಸೊ ಎಲ್ಲ ಕೂಡ ಕನ್ಫ್ಯೂಷನ್ ಅನಿಸುತ್ತೆ. ಹಾಗಾಗಿ ಈ ಥರ ಕ್ವಶನ್ಸ್ನೇ ಅವರು ನಿಮಗೆ ಪಿಕ್ ಮಾಡಿ ಕೊಡೋದು. ಈಗ ಫಸ್ಟು ಹೋಮೋಫೋನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ದ ಹೋಮೋಫೋನ್ ಅಂತ ಕೇಳಲ್ಲ ಅವರೇನು. ಸೊ ಎಕ್ಸಾಂಪಲ್ ಮುಖಾಂತರ ನಿಮ್ಮನ್ನು ಕನ್ಫ್ಯೂಷನ್ ಮಾಡೋಕ್ಕೆ ಎಕ್ಸಾಂಪಲ್ ಮುಖಾಂತರ ಕೇಳ್ತಾರೆ. ಡೆಫಿನೇಷನ್ನ ನಾವಿಲ್ಲಿ ತಿಳ್ಕೊಳ್ಳೇಬೇಕು. ಹೋಮೋಫೋನ್ ಆರ್ ವರ್ಡ್ಸ್ ದಟ್ ಆರ್ ಪ್ರೊನೌನ್ಸ್ಡ್ ದ ಸೇಮ್ ಬಟ್ ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್. ಇಲ್ಲಿ ಡಿಫ್ರೆಂಟ್ ಮೀನಿಂಗು ಡಿಫ್ರೆಂಟ್ ಇರುತ್ತೆ, ಮತ್ತು ಸ್ಪೆಲ್ಲಿಂಗು ಕೂಡ ಡಿಫ್ರೆಂಟ್ ಇರುತ್ತೆ. ಮೀನಿಂಗ್ ಡಿಫ್ರೆಂಟ್ ಇರುತ್ತೆ ಮತ್ತು ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಪ್ರೊನೌನ್ಸಿಯೇಷನ್ ಮಾತ್ರ ಸೇಮ್ ಇರುತ್ತೆ, ಮೀನಿಂಗು ಡಿಫ್ರೆಂಟ್ ಇರುತ್ತೆ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಮೀನಿಂಗು ಡಿಫ್ರೆಂಟ್ ಇರುತ್ತೆ. ಅರ್ಥದಲ್ಲಿ ನಾವು ವ್ಯತ್ಯಾಸವನ್ನು ನೋಡ್ತೀವಿ, ಮತ್ತು ಸ್ಪೆಲ್ಲಿಂಗ್ ಕೂಡ ಡಿಫ್ರೆಂಟ್ ಇರುತ್ತೆ. ಎಕ್ಸಾಂಪಲ್ನ ಕೂಡ ಕೊಟ್ಟಿದ್ದೀನಿ. ಸಮ್ ಸ್ಯಾಂಪಲ್ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ದೇರ್ ಮತ್ತು ದೇರ್ ಆ್ಯಂಡ್ ದೇರ್ ಮತ್ತು ದೇರ್. ಓಕೆ, ಪ್ರೊನೌನ್ಸಿಯೇಷನ್ ಏನಿದೆ ಸೇಮ್ ಇದೆ, ಬಟ್ ಮೀನಿಂಗ್ ಏನಿದೆ ಡಿಫ್ರೆಂಟ್ ಇದೆ. ಅದೇ ರೀತಿ ಸ್ಪೆಲ್ಲಿಂಗ್ ಕೂಡ ಏನಾಗಿದೆ ಡಿಫ್ರೆಂಟ್ ಇದೆ. ಇನ್ನು ನೆಕ್ಸ್ಟ್ ಒನ್ ಟು ಮತ್ತು ಟು. ಸೊ ಏನಾಗಿದೆ, ಪ್ರೊನೌನ್ಸಿಯೇಷನು ಸೇಮ್ ಇದೆ, ಮೀನಿಂಗ್ ಏನಿದೆ ಡಿಫ್ರೆಂಟ್ ಇದೆ. ಸೊ ಮೀನಿಂಗ್ ಕೂಡ ಡಿಫ್ರೆಂಟ್ ಇದೆ, ಸ್ಪೆಲ್ಲಿಂಗ್ ಕೂಡ ಏನಾಗಿದೆ ಡಿಫ್ರೆಂಟ್ ಇದೆ. ಓಕೆನಾ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಫಿಗರ್ ಮೂಲಕ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಕೆಲವೊಂದು ಅದರ ಎಕ್ಸಾಂಪಲ್ನೂ ಕೂಡ ಕೊಟ್ಟಿದ್ದೀವಿ, ನೋಡ್ತಾ ಹೋಗ್ಬೋದು. ಸಿ ಮತ್ತು ಸಿ ಅಂದರೆ ನಿಮಗೂ ಕೂಡ ಗೊತ್ತಿದೆ. ಓಕೆ, ಸಿ ಅಂದರೆ ನೋಡೋದು, ಸಿ ಅಂದರೆ ಸಮುದ್ರ. ಇನ್ನು ರೈಟ್ ಮತ್ತು ರೈಟ್ ಅಂದರೆ ಗೊತ್ತಿದೆ ಎಲ್ರಿಗೂ ಕೂಡ. ಸೊ ಹಾಗಾಗಿ ರೈಟ್ ಅಂದರೆ ಹಕ್ಕುಗಳು, ಇನ್ನೊಂದು ರೈಟ್ ಅಂದರೆ ಬರೆಯೋದು ಅಂತ ಆಗುತ್ತೆ. ಇನ್ನು ಹೇರ್ ಮತ್ತು ಮೇಲ್ ಮತ್ತು ಮೀಟ್ ಈ ಥರ ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗಿದ್ದಾರೆ. ಸೊ ಇಲ್ಲಿಗೆ ಹೋಮೋಫೋನ್ಸು ಕ್ಲಿಯರ್ ಆಯಿತು. ಹೋಮೋಫೋನ್ಸ್ ಅಂದರೆ ಏನು ವಿತ್ ಎಕ್ಸಾಂಪಲ್ಲು. ಓಕೆನಾ. ಸ್ಪೆಲ್ಲಿಂಗು ಎಕ್ಸಾಂಪಲ್ ನೋಡ್ತಾ ಹೋಗಿ. ಸ್ಪೆಲ್ಲಿಂಗ್ ಏನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ, ಪ್ರೊನೌನ್ಸಿಯೇಷನ್ ಮಾತ್ರ ಸೇಮ್ ಇರುತ್ತೆ, ಮೀನಿಂಗು ಕೂಡ ಏನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ. ಇದನ್ನು ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ಇದರ ಟೆಟ್ಟಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅದನ್ನು ಕೂಡ ಎಂಡ್ ಆಫ್ ದ ಸೆಷನಲ್ಲಿ ನಾನು ಹೇಳ್ತೀನಿ. ಸೆಕೆಂಡ್ ಒನ್ ಹೋಮೋನಿಮ್ಸ್ ಅಂದರೆ ಏನು ಅನ್ನೋದಾದರೆ, ಸೊ ಹೋಮೋನಿಮ್ಸ್ ಟು ವರ್ಡ್ಸ್ ದಟ್ ಆರ್ ಸ್ಪೆಲ್ಡ್ ದ ಸೇಮ್. ಓಕೆ, ನಾವೇನು ಮಾಡ್ತೀವಿ ಸ್ಪೆಲ್ ಮಾಡ್ತೀವಿ. ಓಕೆ, ಪ್ರೊನೌನ್ಸಿಯೇಷನ್ ಏನಾಗಿರುತ್ತೆ ಸೇಮ್ ಇರುತ್ತೆ, ಆ್ಯಂಡ್ ಸೌಂಡ್ ದ ಸೇಮ್ ಬಟ್ ಯಾವ ಡಿಫ್ರೆಂಟ್ ಮೀನಿಂಗ್. ಓಕೆನಾ. ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ನೋಡಿ, ಪಾರ್ಕ್ ಮತ್ತು ಪಾರ್ಕ್ ಎರಡೂ ಕೂಡ ಏನಾಗಿರುತ್ತೆ ಸ್ಪೆಲ್ಲಿಂಗ್ ಏನಾಗಿದೆ ಸೇಮ್ ಇದೆ. ಓಕೆನಾ. ಬೋತ್ ಸ್ಪೆಲ್ಲಿಂಗ್ ಆರ್ ಸೇಮ್ ಬಟ್ ಪ್ರೊನೌನ್ಸಿಯೇಷನ್ ಆಲ್ಸೋ ಸೇಮ್ ಬಟ್ ಮೀನಿಂಗ್ ಡಿಫ್ರೆಂಟ್. ಸ್ಪೆಲ್ಲಿಂಗ್ ಸೇಮ್, ಪ್ರೊನೌನ್ಸಿಯೇಷನ್ ಸೇಮ್, ಡಿಫ್ರೆಂಟ್ ಮೀನಿಂಗ್. ಓಕೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ ಹೋಮೋನಿಮ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ. ಸ್ಪೆಲ್ಲಿಂಗ್ ಏನಾಗಿರುತ್ತೆ ಸೇಮ್ ಇರುತ್ತೆ, ಪ್ರೊನೌನ್ಸಿಯೇಷನ್ನು ಕೂಡ ಸೇಮ್ ಇರುತ್ತೆ, ಬಟ್ ಮೀನಿಂಗಲ್ಲಿ ನಾವು ಅರ್ಥದಲ್ಲಿ ನಾವು ವ್ಯತ್ಯಾಸವನ್ನು ನೋಡ್ತೀವಿ. ಅದಕ್ಕೆ ನಾವು ಹೋಮೋನಿಮ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಅದರ್ ಎಕ್ಸಾಂಪಲ್ನ ನಾವು ನೋಡೋದಾದರೆ ಪಿಕ್ಚರ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ.
ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಾರ್ಕ್ ಮತ್ತು ಬಾರ್ಕ್ ಎರಡೂ ಕೂಡ ಏನಾಗಿದೆ, ಸ್ಪೆಲ್ಲಿಂಗ್ ಏನಾಗಿದೆ, ಸೇಮ್ ಇದೆ. ಪ್ರೊನೌನ್ಸಿಯೇಷನು ಕೂಡ ಸೇಮ್ ಇದೆ. ಬಾರ್ಕ್ ಅಂದರೆ ಇಲ್ಲಿ ಬೊಗಳೋದು ಅಂತ ಅರ್ಥ. ಸೆಕೆಂಡ್ ಒನ್ ಬಾರ್ಕ್ ಇದನ್ನು ಬಾರ್ಕ್ ಅಂದರೆ ಏನೋ ಅದು ಮರದ ತೊಗಟೆ ಅಂತ ಅರ್ಥ. ಇಲ್ಲಿ ಬ್ಯಾಟ್ ಮತ್ತು ಬ್ಯಾಟ್ ಅಂದರೆ ಬಾವುಲಿ ಅಂತ, ಇನ್ನು ಬ್ಯಾಟ್ ಅಂದರೆ ಕ್ರಿಕೆಟ್ ಬ್ಯಾಟ್ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಇದನ್ನು ನಾವು ಏನಂತ ಹೇಳ್ತೀವಿ, ಓಮೋನಿಮ್ಸ್ ಅಂತ ಹೇಳ್ತೀವಿ. ಇನ್ನು ಥರ್ಡ್ ಒನ್ ನೋಡೋಣ. ಇನ್ನು ಓಮೋಗ್ರಾಫ್ ಏನು ಅಂತ ನೋಡೋದಾದರೆ, ಓಮೋ ಅಂದರೆ ಸೇಮ್ ಅಂತ ಅರ್ಥ. ಇನ್ನು ಗ್ರಾಫ್ ಅಂದರೆ ಏನು, ರೈಟಿಂಗ್. ಓಮೋ ಅಂದರೆ ಸೇಮು, ಇನ್ನು ಗ್ರಾಫ್ ಅಂದರೆ ರೈಟಿಂಗ್. ಓಕೆ, ಓಮೋಗ್ರಾಫ್ ಆರ್ ವರ್ಡ್ಸ್ ದಟ್ ಶೇರ್ ಸೇಮ್ ಸ್ಪೆಲ್ಲಿಂಗ್ನ ಶೇರ್ ಮಾಡ್ತವೆ. ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ಬಟ್ ಅವು ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಒಂದು ಎಕ್ಸಾಂಪಲ್ನು ಕೂಡ ಕೊಟ್ಟಿದ್ದೀನಿ. ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ಬಟ್ ಏನಾಗಿರುತ್ತೆ, ಮೀನಿಂಗ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ನೋಡಿ, ಲೆಡ್ ಮತ್ತು ಲೀಡ್, ಇದನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ನಾನು ಲೆಡ್ ಅಂತ ಪ್ರೊನೌನ್ಸ್ ಮಾಡಿದ್ದೀನಿ. ಸೆಕೆಂಡ್ ಒನ್ನನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ನಾನು ಲೀಡ್ ಅಂತ ಪ್ರೊನೌನ್ಸ್ ಮಾಡಿದ್ದೀನಿ. ಲೆಡ್ ಅಂದರೆ ಸೀಸ, ಲೀಡ್ ಅಂದರೆ ನೇತೃತ್ವ. ಸೊ ಸ್ಪೆಲ್ಲಿಂಗನ್ನು ನೋಡೋದಾದ್ರೆ ಏನಿದೆ, ಸೇಮ್ ಇದೆ. ಪ್ರೊನೌನ್ಸಿಯೇಷನಲ್ಲಿ ಮಾತ್ರ ಇದು ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ಪ್ರೊನೌನ್ಸಿಯೇಷನಲ್ಲಿ ಮಾತ್ರ ಡಿಫ್ರೆಂಟ್ ಇರುತ್ತೆ. ಸೇಮ್ ಸ್ಪೆಲ್ಲಿಂಗನ್ನು ಕೂಡ ಒಂದಿರುತ್ತೆ. ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ ಮತ್ತು ಸೇಮ್ ಮೀನಿಂಗು ಡಿಫ್ರೆಂಟ್ ಇರುತ್ತೆ. ಪ್ರೊನೌನ್ಸಿಯೇಷನ್ ಮಾತ್ರ ಸೇಮ್ ಇರುತ್ತೆ. ಇನ್ನು ಓಮೋನಿಮ್ ಹೆಂಗೆ ಅಂದರೆ, ಹೋಮೋನಿಮಲ್ಲಿ ಏನಾಗಿರುತ್ತೆ, ಪ್ರೊನೌನ್ಸಿಯೇಷನ್ ಕೂಡ ಸೇಮ್ ಇರುತ್ತೆ, ಸ್ಪೆಲ್ಲಿಂಗ್ ಕೂಡ ಸೇಮ್ ಇರುತ್ತೆ, ಮೀನಿಂಗ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಇನ್ನು ಹೋಮೋಫೋನಲ್ಲಿ ಹೆಂಗೆ ಇದ್ದರೆ ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ. ಹೋಮೋಫೋನ್ ಪ್ರೊನೌನ್ಸ್ಡ್ ಸೇಮ್, ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಓಕೆನಾ, ಡಿಫ್ರೆಂಟ್ ಮೀನಿಂಗ್ ಇರುತ್ತೆ, ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ. ಡಿಫ್ರೆಂಟ್ ಮೀನಿಂಗ್, ಡಿಫ್ರೆಂಟ್ ಸ್ಪೆಲ್ಲಿಂಗ್ ಮತ್ತು ಪ್ರೊನೌನ್ಸಿಯೇಷನ್ ಸೇಮ್ ಇದ್ದರೆ ಇದನ್ನು ನಾವೇನಂತ ಹೇಳ್ತೀವಿ, ಹೋಮೋಫೋನ್. ಎಲ್ಲದರಲ್ಲೂ ಕೂಡ ಪ್ರೊನೌನ್ಸಿಯೇಷನ್ ಏನಾಗಿರುತ್ತೆ, ಸೇಮೇ ಇರುತ್ತೆ. ಆದರೆ ಹೋಮೋಗ್ರಾಫಲ್ಲಿ ಮಾತ್ರ ಪ್ರೊನೌನ್ಸಿಯೇಷನ್ನು ಡಿಫ್ರೆಂಟ್ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಸಮ್ ಪಿಕ್ಚರ್ಸ್ ಮೂಲಕ ಅರ್ಥ ಮಾಡ್ಕೊಂಡು ನಾನು ಹೋಮೋಗ್ರಾಫಿಗೆ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ಒಂದು ಪಿಕ್ಚರ್ ಮುಖಾಂತರ ಅರ್ಥ ಮಾಡ್ಕೊಳೋದ್ರೆ, ವಿ ಲೀವ್ ಇನ್ ಎ ಹೌಸ್ ಅಂತ ಇದೆ. ಲೀವ್ ಅಂದರೆ ಏನು, ವಾಸ ಮಾಡೋದು ಅಂತ ಅರ್ಥ. ಲೀವ್ ಅಂದರೆ LIV ಅಂದರೆ ವಾಸ ಮಾಡೋದು ಅಂತ ಅರ್ಥ. ಇನ್ನು ಐ ಸಾ ದ ಬ್ಯಾಂಡ್ ಪ್ಲೇ ಲೈವ್. ಓಕೆ, ಲೈವ್ ಅಂದರೆ ನೇರ ಪ್ರಸಾರ ಅಂತ ಆಗುತ್ತೆ. ಅದನ್ನು ನಾವು ಲೈವ್ ಅಂತ ಹೇಳ್ತೀವಿ. ಲೀವು ಮತ್ತು ಲೈವ್. ಪ್ರೊನೌನ್ಸಿಯೇಷನಲ್ಲಿ ನೀವು ಡಿಫ್ರೆನ್ಸನ್ನು ನೋಡಿದ್ರಿ. ಇವಾಗ ಟೆಟ್ಟಲ್ಲಿ ಈ ಟಾಪಿಕ್ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್ನ ನೋಡೋಣ. ಅದೇ ರೀತಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದರೆ ಎಲ್ಲರೂ ಕೂಡ ಆನ್ಲೈನ್ ಕ್ಲಾಸಿಗೆ ಆದಷ್ಟು ಬೇಗ ಜಾಯ್ನ್ ಆಗಿ ಸದುಪಯೋಗವನ್ನು ಪಡ್ಕೊಳ್ಳಿ. 100ಗೆ 200% ನೀವು ಟೆಟ್ಟನ್ನು ಪಾಸ್ ಆಗ್ತೀರಾ. ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ಈ ಟೇಬಲ್ ಮುಖಾಂತರ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿ. ಹೋಮೋಫೋನ್ ಸೌಂಡ್ ಹೆಂಗಿರುತ್ತೆ, ಸೇಮ್ ಇರುತ್ತೆ, ಸ್ಪೆಲ್ಲಿಂಗ್ ಡಿಫ್ರೆಂಟ್ ಇರುತ್ತೆ, ಮೀನಿಂಗು ಡಿಫ್ರೆಂಟ್ ಇರುತ್ತೆ. ಹೋಮೋಗ್ರಾಫು ಸೌಂಡ್ ಏನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ, ಸ್ಪೆಲ್ಲಿಂಗ್ ಏನಿರುತ್ತೆ, ಸೇಮ್ ಇರುತ್ತೆ, ಮೀನಿಂಗು ಡಿಫ್ರೆಂಟ್ ಇರುತ್ತೆ. ಇನ್ನು ಹೋಮೋನಿಮ್ಗೆ ಸೌಂಡ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ಸ್ಪೆಲ್ಲಿಂಗು ಸೇಮ್ ಇರುತ್ತೆ, ಮೀನಿಂಗು ಡಿಫ್ರೆಂಟ್ ಇರುತ್ತೆ.